ಗಜರಾಮ ನಾನೇ ಸರ್. ಅಂದರೆ ಕಮರ್ಷಿಯಲ್ ಸಿನಿಮಾಗಳಿಗೆ ಟೈಟಲ್ ಇನ್ವಿಟೇಷನ್ನು, ಅಂಥದ್ರಲ್ಲಿ ಗಜರಾಮ ಒಂದು ಕತೆಗೆ ಆ್ಯಪ್ಟ್ ಆಗಿರೋ ಅಂದರೆ ಒಂದು ಕುಸ್ತಿ ಕತೆ ಇದು. ಒಬ್ಬ ನಿಮಗೆ ಮಂಡ್ಯ ಶ್ರೀರಂಗಪಟ್ಟಣ ಅಲ್ಲಿರೋ ಒಬ್ಬ ಹುಡುಗನ ಕತೆ. ಸೊ ಅದಕ್ಕೆ ಒಂದು ಆ್ಯಪ್ಟ್ ಆಗಿರೋ ಒಂದು ಕತೆ ಬೇಕಾಗಿತ್ತು, ಅದಕ್ಕೋಸ್ಕರ ಗಜರಾಮ ಅನ್ನೋ ಒಂದು ಟೈಟಲ್ಲು. ಖಂಡಿತವಾಗ್ಲೂ ನಾವು ಹತ್ರ ಆಗೋಕ್ಕೆ ಆಡಿಯನ್ಸ್ಗೆ ಅವ್ರ ಕತೆಗಳೇ ಮಾಡಬೇಕಾಗತ್ತೆ. ಅಂಥದ್ರಲ್ಲಿ ಗಜರಾಮ ಬಂದು ತುಂಬ ಒಳ್ಳೆ ಕತೆ, ತುಂಬ ಒಳ್ಳೆ ಸ್ಕ್ರೀನ್ ಪ್ಲೇ ಕೂಡ, ಒಳ್ಳೆ ರೈಟಿಂಗ್ ತುಂಬ ಚೆನ್ನಾಗಿದೆ, ಒಳ್ಳೆ ಪ್ರೊಡಕ್ಷನ್ ಹೌಸ್ ಆಗಿದೆ, ಪ್ಲಸ್ ಮ್ಯೂಸಿಕ್ ಆಗಿರ್ಬೋದು, ಕಮರ್ಷಿಯಲ್ ವೇಯಲ್ಲಿ ಸಿನಿಮಾನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲ ಕೂಡು ಬಂದಿದೆ ಟೈಮು. ಸೊ ಅದಕ್ಕೋಸ್ಕರ ಇದು ನಮ್ಮ ಮಣ್ಣಿನ ಕತೆ, ಕುಸ್ತಿ, ಮ್ಯಾಟ್ ಕುಸ್ತಿ ಆಗಿರ್ಬೋದು, ಮಟ್ಟಿ ಕುಸ್ತಿ ಆಗಿರ್ಬೋದು, ಪ್ರತಿಯೊಂದಿದೆ. ವಿತ್ ಸ್ಪೋರ್ಟ್ಸ್ನ ಬ್ಲೆಂಡ್ ಮಾಡಿರೋದ್ರಿಂದ ನಾವು ಕಮರ್ಷಿಯಲ್ ವೇಯಲ್ಲಿ ಹೇಳ್ತಿದ್ದೀವಿ ಕತೆನ. ತುಂಬ ಚೆನ್ನಾಗಿ ಬಂದಿದೆ ಕೂಡ ಪಿಕ್ಚರು. ಕುಸ್ತಿ ಅಂದರೆ ನಮ್ಮ ಕತೆ, ನಮ್ಮ ಮಣ್ಣಿನವ್ರು, ನಮ್ಮದು. ಅಂದರೆ ನಾನೇನು ಹೇಳೋದೇನು ಅಂದರೆ, ಕುಸ್ತಿನ ಎಲ್ಲ ತುಂಬ ಬಡವ್ರ ಮಕ್ಕಳೇ ಕಲಿಯೋದು. ಯಾರೇ ದೊಡ್ಡವ್ರ ಮಕ್ಕಳನ್ನ ಹೋಗಿ ಕುಸ್ತಿಗೆ ಸೇರಿಸುವಂತ ಯಾರೂ ಸೇರಿಸೋದಿಲ್ಲ. ಸೊ ತುಂಬ ವಿಲೇಜ್ ಬ್ಯಾಕ್ಗ್ರೌಂಡ್ ಇರೋರಾಗಿರ್ಬೋದು, ಆ ಥರದವ್ರೆ. ಸೊ ಅವ್ರುಗಳಿಗೂ ಒಂದಷ್ಟು ಸಪೋರ್ಟ್ ಬೇಕು. ಸೊ ಆ ಥರದ ಒಂದಷ್ಟು ಕತೆನ ನಾವು ಗಜರಾಮದಲ್ಲಿ ತೊಗೊಂಡಿದ್ದೀವಿ. ತುಂಬ ಕಷ್ಟ ಆಗುತ್ತೆ ಆ್ಯಕ್ಚುಲಿ. ಹಳ್ಳಿಯಿಂದ ಬಂದು ಬ್ಯಾಂಗ್ಳೂರಲ್ಲಿ ಬಂದು ಒಂದು ಸ್ಪೋರ್ಟ್ಸ್ ಆಡಬೇಕು ಅನ್ನೋದೇ ಕಷ್ಟ. ಸೊ ಆ ಥರ ಕತೆನ ನಾವು ಕಮರ್ಷಿಯಲ್ ವೇಯಲ್ಲಿ ತುಂಬ ನೀಟಾಗಿ ಬ್ಲೆಂಡ್ ಮಾಡಿದ್ದಾರೆ. ಅಂದರೆ ಏನೋ ಉಪದೇಶ ಹೇಳೋಕ್ಕೆ ಹೋಗ್ತಿಲ್ಲ ಇಲ್ಲಿ ಯಾರಿಗೂ. ನಾವು ಒಂದು ಒಳ್ಳೆ ಕತೆ, ಒಂದು ಒಳ್ಳೆ ಸ್ಕ್ರೀನ್ ಪ್ಲೇ, ಆ ಥರದಲ್ಲಿ ನಾವು ಮಾಡ್ಕೊಂಡು ಹೋಗಿದ್ದೀವಿ. ತುಂಬ ವಿಭಿನ್ನ ಇದೆ. ಅಂದರೆ ನಾವು ಕತೆಗೋಸ್ಕರ ನಾವು ಕುಸ್ತಿ ಮಾಡಲೇಬೇಕು, ಅದು ಯಾವುದೋ ಒಂದು ಪಾರ್ಟಲ್ಲಿ ಬರುತ್ತೆ ಇಲ್ಲ ಕ್ಲೈಮ್ಯಾಕ್ಸಲ್ಲಿ ಬರುತ್ತೆ ಅನ್ನೋದಿಲ್ಲ. ಫಸ್ಟು ಫ್ರೇಮಿಂದ ಎಂಡ್ ಫ್ರೇಮ್ವರೆಗೂ ಕುಸ್ತಿ ಮೇಲೆ ಹೋಗ್ತೀವಿ. ಅಂದರೆ ಮಟ್ಟಿ ಕುಸ್ತಿ ಮಾಡ್ತಿರೋ ಅಂಥ ಒಬ್ಬ ಹಳ್ಳಿ ಹುಡುಗ ಬ್ಯಾಂಗ್ಳೂರಿಗೆ ಬಂದು ಮ್ಯಾಟ್ ಕುಸ್ತಿ ಆಡ್ತಾನೆ. ಅವನ ಲೈಫಲ್ಲಿ ಏನೆಲ್ಲ ಬರುತ್ತೆ ಅನ್ನೋದೇ ನಮ್ಮ ಗಜರಾಮದ ಕತೆ. ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಒಂದು ಕತೆ ಹೇಳ್ಬೇಕಾದ್ರೆ ಬೇರೆ ಒಂದು ಹಿನ್ನೆಲೆ ಬೇಕಲ್ಲ. ಹೀರೋ ಯಾರು, ಅವನ ಕತೆ ಏನು, ಅವನ ಲೈಫ್ ಸ್ಟೋರಿ ಏನು, ಅವ್ನು ಏನು ಮಾಡ್ತಿದ್ದ ಊರಲ್ಲಿ, ಅವ್ನು ಬ್ಯಾಂಗ್ಳೂರಿಗೆ ಬಂದು ಏನು ಮಾಡ್ತಿದ್ದಾನೆ, ಅದನ್ನೆಲ್ಲ ತುಂಬ ನೀಟಾಗಿ ಬ್ಲೆಂಡ್ ಮಾಡಿದ್ದಾರೆ. 100% ಕಲಿಯುತ್ತೆ ಸರ್. ಅಂದರೆ ಟ್ರೆಡಿಷ್ನಲ್ ಪಬ್ಲಿಸಿಟಿ ಅನ್ನೋದನ್ನ ಜನ ಮರಿತಿದ್ದಾರೆ. ಇವತ್ತು ಸಿನಿಮಾಗೆ 4-5 ಕೋಟಿ ಖರ್ಚು ಮಾಡ್ತಾರೆ, ಪಬ್ಲಿಸಿಟಿಗೆ 10 ಲಕ್ಷನೂ ಖರ್ಚು ಮಾಡ್ತಿಲ್ಲ. ಅಂದರೆ ಎಜುಕೇಷನ್ ಕಮ್ಮಿ ಇದೆ ಇಲ್ಲಿ. ಅಂದರೆ ಏನಾಗ್ತಿದೆ, ನಂಬರ್ ಆಫ್ ಪ್ರೊಡ್ಯೂಸರ್ಸು ಬೇರೆ ಔಟ್ಸೈಡಿಂದ ಬರ್ತಿದ್ದಾರೆ, ಮಿಸ್ಗೈಡ್ಗಳಾಗ್ತಿದೆ ಇಲ್ಲಿ. ಏನೋ ನೆಗ್ಲಿಜೆನ್ಸಿ, ನಮ್ಮ ಪಿಕ್ಚರ್ನ ಬಂದು ಜನ ನೋಡಿಬಿಡ್ತಾರೆ, ನಾವೆಲ್ಲ ಒಂದು 4 ಚಾನಲ್ ಹಾಕಿದ ತಕ್ಷಣ ಬಂದುಬಿಡುತ್ತೆ, ಅದು ಇದು ಅನ್ನೋದು ಬೇರೆ ಥರ ಪ್ರಯತ್ನಗಳು ಆಗ್ತಿದೆ. ಅದನ್ನೆಲ್ಲ ಬಿಟ್ಟು ಗಜರಾಮದಲ್ಲಿ ನಾವು ಟ್ರೆಡಿಷ್ನಲ್ ಪಬ್ಲಿಸಿಟಿ ಏನು ಅಂದರೆ, ನಮ್ಮ ಹಳೆ ಸ್ಟಾರ್ಸ್ಗಳೆಲ್ಲ ಏನು ಮಾಡ್ತಿದ್ರಲ್ಲ ಆವಾಗ, ಆಡಿಯನ್ಸ್ಗಳ ಮಧ್ಯೆ, ಜನದ ಮಧ್ಯದಲ್ಲೇ ನಮ್ಮ ಸಿನಿಮಾಗಳನ್ನ ಇಟ್ಕೊಂಡು ನಾವು ಏನು ಮಾಡ್ತಿದ್ವಲ್ಲ, ಅದೇ ಥರದ ಒಂದು ಪ್ರಯತ್ನ. ತುಂಬ ಹೋಲ್ಡಿಂಗ್ಸ್ಗಳಾಗಿರ್ಬೋದು, ಬಸ್ಸಸ್ಗಳಾಗಿರ್ಬೋದು, ಆಟೋಗಳಾಗಿರ್ಬೋದು, ಅದನ್ನೆಲ್ಲ ಪ್ರಯತ್ನ ಮಾಡ್ತಿದ್ದೀವಿ. ಏನೇನಾಗುತ್ತೆ ಅದೆಲ್ಲ ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡ್ತಾಯಿದ್ದೀವಿ. ಕತೆಗೆ ನೀಡಿತ್ತು ಮಾಸ್ ಎಲಿಮೆಂಟ್ಸು. ಆ ರೀಸನ್ಗೋಸ್ಕರನೇ ಮನು ಸರ್ ಒಂದು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಬೇರೆ ಥರದಲ್ಲೇ ಸಾಂಗ್ಗಳಿದೆ. ಮ್ಯೂಸಿಕ್ ಆಗಿರ್ಬೋದು ಮತ್ತು ರೆಕಾರ್ಡಿಂಗ್ ಆಗಿರ್ಬೋದು, ಸಿನಿಮಾದ ಮೇಯ್ನ್ ಸ್ಟ್ರೆಂತು. ಹೀರೋ ಎಲಿವೇಷನ್ ಸೀನ್ಸ್ಗಳೆಲ್ಲ ನಿಮಗೆ ಮ್ಯೂಸಿಕ್ ರೆಕಾರ್ಡಿಂದನೇ ಅದು ಬರೋದು. ತುಂಬ ಚೆನ್ನಾಗಿ ಕೂಡ ಮಾಡಿದ್ದಾರೆ. ಸಖತ್ ಮಾಸಾಗಿ ಮಾಡಿದ್ದಾರೆ. ತುಂಬ ಖುಷಿ ಇದೆ. ಅಂದರೆ ಹೊಸ ನಿರ್ದೇಶಕನ ಕನಸಿದೆ ಇಲ್ಲಿ. ಒಂದು ತುಂಬ ಸೂರಿ ಸರ್ದಂಥ ದೊಡ್ಡ ನಿರ್ದೇಶಕರ ಜೊತೆ ಕೆಲಸ ಮಾಡಿ ತುಂಬ ಎಫರ್ಟ್ ಹಾಕಿ ಬಂದು ಒಂದು ಪ್ರೊಡಕ್ಷನ್ ಹೌಸ್ನ ಹಿಡಿದು ಒಂದು ಸಿನಿಮಾ ಮಾಡೋದೇ ತುಂಬ ಕಷ್ಟ. ಆ ಥರದಲ್ಲಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅಂದರೆ ಹೊಸ ನಿರ್ಮಾಪಕರದ್ದು ಒಂದಷ್ಟು ಸಾಕಷ್ಟು ದುಡ್ಡಿದೆ, ಟೈಮ್ ಇದೆ ಇಲ್ಲಿ. ನಾವೆಲ್ಲರೂ ಒಂದು ಜೀವನ ಕಟ್ಕೊಬೇಕು ಅಂತ ಬಂದಿರ್ತೀವಿ. ನಮ್ಮೆಲ್ಲರದು ಎಫರ್ಟ್ ಇದೆ. ಮತ್ತು ಒಳ್ಳೆ ಕತೆ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಮಾಡಿದ್ದೀವಿ. ಅದಕ್ಕೋಸ್ಕರ ಆದರೂ ಗಜರಾಮ ನೋಡಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಸದ್ಯಕ್ಕೆ ಏನೂ ತೋರಿಸಿಲ್ಲ. ಅಂದರೆ ಪ್ರೋಟೋಕಾಲ್ಸ್ಗಳು ಆ ಥರ ಇದೆ, ಅಲ್ಲಿ ಯಾರು ಎಂಟ್ರಿ ಇಲ್ಲ ಅಲ್ಲಿ. ಸೊ ಅದೆಲ್ಲ ಕ್ಲಿಯರ್ ಆಗಿದ ತಕ್ಷಣವೇ ಖಂಡಿತವಾಗ್ಲೂ ನಾನು ಹೋಗಿ ತೋರಿಸ್ತೀನಿ. ಗಜರಾಮ ಸಿನಿಮಾ ಮುಹೂರ್ತದ ದಿನ ಬಂದಿದ್ದರು, ಪ್ಲಸ್ ಅದಾದಮೇಲೆ ಬಂದಿಲ್ಲ ಅವರು. ಟ್ರೈಲರು ಟೀಸರ್ ನೋಡಿ ಪ್ರಾಪರ್ ಕಮರ್ಷಿಯಲ್, ಅಂದರೆ ಅವ್ರು ನೋಡ್ತಿದ್ದಿದ್ದು ಹೀರೋಗಳನ್ನ ಅವತ್ತು ಬರ್ತಿತ್ತಲ್ಲ ಸಿನಿಮಾಗಳು, ಪ್ರಾಪರಾಗಿ ಮಾಡಿದ್ಯಾ, ಡ್ಯಾನ್ಸ್ ಚೆನ್ನಾಗಿದೆ, ಆ್ಯಕ್ಷನ್ ಚೆನ್ನಾಗಿದೆ, ಹುಷಾರಾಗಿ ಮಾಡು, ಆ ಥರದಲ್ಲೇ ಹೇಳಿದ್ದಾರೆ. ಫೆಬ್ರವರಿ 7 ನಮ್ಮ ಜೊತೆಲೇ ಕೂತ್ಕೊಂಡು ಒಟ್ಟಿಗೆ ಸಿನಿಮಾ ನೋಡ್ತಾರೆ. ಇಲ್ಲ, ಖಂಡಿತವಾಗ್ಲೂ ಇಷ್ಟ ಇರಲಿಲ್ಲ. 2012ವರೆಗೂ ನನಗೂ ಐಡಿಯಾ ಇರಲಿಲ್ಲ. ಅದು 2012 ಆದಮೇಲೆ ಸಿನಿಮಾ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡಿದ್ದು. ಅಂದರೆ ನಮ್ಮ ತಂದೆ ಒಂದು 700-800 ಸಿನಿಮಾ ಮಾಡಿದ್ದಾರೆ. ನಾನು ಯಾವ ಸಿನಿಮಾ ಸೆಟ್ಗಳಿಗೂ ಹೋಗಿಲ್ಲ. ನಾನು ತುಂಬ ಕಮ್ಮಿ ಸೆಟ್ಟು ನಾನು ಹೋಗಿರೋದು. 1-2 ಸಿನಿಮಾ ಹೋಗಿರ್ಬೋದು ಅಷ್ಟೇ. ನನಗೂ ಸಿನಿಮಾಗೆ ಸಂಬಂಧನೇ ಇಲ್ದಿರೋ ಥರ ಇದ್ದೆ ನಾನು. ನನ್ನ ಎಜುಕೇಷನ್ ಕಂಪ್ಲೀಟ್ ಆಗಲಿ ಅನ್ನೋ ಥರದ್ದು ಇದ್ದಿತ್ತು. ನಾನು ಮಾಸ್ಟರ್ಸ್ ಮುಗಿಸೋವರೆಗೂ ಅವರು ಸಿನಿಮಾ ಟಚ್ಚೇ ಬೇಡ ನಿನಗೆ ಅಂದರು. ಅದೇನೋ ಮಾಸ್ಟರ್ಸ್ ಮುಗಿದ್ಮೇಲೆ ಮತ್ತೆ ನಾನೇ ಸಿನಿಮಾಗೆ ಬಂದೆ. ಅಂದರೆ ರೆಕಗ್ನೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಆರ್ಟಿಸ್ಟ್ಗಳಾಗಿರ್ಬೋದು. ಪೈಲ್ವಾನಿಗೆ ಬಂದಿರೋದು ನಮಗೆ ತುಂಬ ಖುಷಿ ಇದೆ. ಇವತ್ತು ಗಜರಾಮ ಬೇರೆ ರಿಲೀಸ್ ಆಗ್ತಿದೆ.
ಖುಷಿ ಇದೆ. ಸರ್ ಹತ್ರ ಮಾತಾಡಿದ್ದೀನಿ ಟ್ರೈಲರ್ ಲಾಂಚ್ಗೆ ಅಂತ, ನೋಡೋಣ. ತುಂಬ ದಿನ ಆಗಿತ್ತು ಶಶದೀಪ್ ಏಕಲವ್ಯ ಆದಮೇಲೆ ಪೊಲೀಸ್ ಕ್ಯಾರೆಕ್ಟರು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅದು ನಮ್ಮ ಗಜರಾಮ ಸಿನಿಮಾದಲ್ಲಿ. ಅದಕ್ಕೆ ಆ್ಯಪ್ಟ್ ಆಗಿದ್ದಾರೆ, ತುಂಬ ಚೆನ್ನಾಗಿ ಕೂಡ ಮಾಡಿದ್ರು. ಆ್ಯಂಡ್ ಕಬೀರ್ ಸಿಂಗ್ ದುಹಾನ್ ಇದ್ದಾರೆ, ಸಖತ್ತಾಗಿ ಮಾಡಿದ್ರು ಪರ್ಫಾರ್ಮೆನ್ಸು, ಫೈಟ್ಸು. ಮತ್ತು ಕಮರ್ಷಿಯಲ್ ಸಿನಿಮಾಗಳಲ್ಲಿ ತುಂಬ ಜನ ಆರ್ಟಿಸ್ಟ್ಗಳು ಬೇಕಾಗ್ತಾರೆ. ಆ ಥರದ ಅಂದರೆ ಏನಕ್ಕೋಸ್ಕರ ಬರೋದಿಲ್ಲ ಅವರು, ದಿ ಬೆಸ್ಟ್ ಪಾರ್ಟ್ಗಳಿದೆ ಅವ್ರದ್ದು, ಏನೋ ಒಂದು ವಿಷಯ ಹೇಳೋಕ್ಕೆ ಬರ್ತಾರೆ, ಅದಕ್ಕೋಸ್ಕರ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು. ಶರತ್ ಲೋಹಿತಾಶ್ವ ಸರ್ ಅಂತೂ ನಮ್ಮ ಗುರುಗಳ ಕ್ಯಾರೆಕ್ಟರ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ತುಂಬ ಜನ ಆರ್ಟಿಸ್ಟ್ಗಳಿದ್ದಾರೆ ಸಿನಿಮಾದಲ್ಲಿ. ಒಂದು ಟ್ರೀಟ್ ಅನ್ನಿಸ್ಬೋದು ನಿಮಗೆ ಇಡೀ ಸಿನಿಮಾ ನೋಡ್ಬೇಕಾದ್ರೆ, ಎಷ್ಟು ಜನ ಆರ್ಟಿಸ್ಟ್ ಇದ್ದಾರಲ್ಲ ಅಂತಂದರೆ. ಅಷ್ಟು ಜನನ್ನೆಲ್ಲ ಇಟ್ಕೊಂಡು ನಾವು ಒಂದು 75 ಡೇಸು ಶೂಟ್ ಮಾಡಿರೋದು, ದೊಡ್ಡ ದೊಡ್ಡ ಯೂತ್ ಸೆಟ್ಗಳಲ್ಲಿ ಮಾಡಿದ್ವಿ. ಒಳ್ಳೊಳ್ಳೆ ಫೈಟ್ ಮಾಸ್ಟರ್ಸ್ಗಳು, ಅರ್ಜುನ್ ಆಗಿರ್ಬೋದು, ನಮ್ಮ ಶಿವ ಮಾಸ್ಟರ್ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಕ್ಚುಲಿ ಒಂದು 6-7 ಫೈಟ್ ಇದೆ ಇದು. ಅಂದರೆ ಕುಸ್ತಿ ಮತ್ತು ಬಾಕ್ಸಿಂಗ್ ಬ್ಲೆಂಡ್ ಮಾಡಬೇಕು. ಅದೇ ನಮಗೆ ಒಂದು ಸ್ವಲ್ಪ ಕಷ್ಟ ಇತ್ತು. ಅಂದರೆ ಸಿನಿಮಾ ಕಮರ್ಷಿಯಲ್ ಫೈಟ್ ಥರ ಮಾಡೋಕ್ಕಾಗಲ್ಲ. ಒಬ್ಬ ಕುಸ್ತಿಪಟು ಅವನದೇ ಥರದ ಮೂವ್ಸ್ ಇರುತ್ತೆ, ಕುಸ್ತಿ ಥರನೇ ಅವ್ನು ಫೈಟ್ ಮಾಡಬೇಕಾಗತ್ತೆ. ಆ ಥರದ್ದೆಲ್ಲ ಒಂದಷ್ಟು ಚಾಲೆಂಜಸ್ ಇತ್ತು. ತುಂಬ ಚೆನ್ನಾಗಿ ಬಂತು ಕೂಡ ಸಿನಿಮಾ. ಅಂದರೆ ನಿರ್ದೇಶಕರು ಕೆಲಸನ ತುಂಬ ಚೆನ್ನಾಗಿ ಕಲ್ತಿದ್ದಾರೆ ಅವ್ರ ಹತ್ರ. ಎಷ್ಟು ಬೇಕೋ ಅಷ್ಟನ್ನ ನೀಟಾಗಿ ಶೂಟ್ ಮಾಡ್ತಾರೆ. ಎಡಿಟಿಂಗ್ ಸೆನ್ಸ್ ಇದೆ, ರೈಟಿಂಗ್ ತುಂಬ ಚೆನ್ನಾಗಿದೆ ಅವ್ರದ್ದು. ಸೂರಿ ಸರ್ ಫ್ಲೇವರ್ ಅಲ್ಲದೆ ಇವ್ರು ಬೇರೆ ಫ್ಲೇವರ್ ಇದೆ, ಇವ್ರದ್ದೇ ಒಂದು ಬೇರೆ ಥರದ ಒಂದು ಕಮರ್ಷಿಯಲ್ ಫ್ಲೇವರ್ ಇದೆ. ಸೊ ತುಂಬ ಚೆನ್ನಾಗಿ ಕೂಡ ಮಾಡಿದ್ದಾರೆ ಸಿನಿಮಾನ. ಯಾವುದೇ ಥರದ ರೊಮ್ಯಾನ್ಸ್ ಮಾಡಿಲ್ಲ ಸರ್. ರಾಮ ಅಂತ ಹೆಸರಿಟ್ಬಿಟ್ಟು ಎಲ್ಲಿಂದ ರೊಮ್ಯಾನ್ಸ್ ಮಾಡೋದು? ಕತೆಗೆ ಯಾರ್ಯಾರು ಬೇಕು ಅವ್ರನ್ನ ಹಾಕಿದ್ದಾರೆ. ರಾಗಿಣಿ ಅವರು ಒಂದು ಸ್ಪೆಷಲ್ ಸಾಂಗ್ ಮಾಡಿದ್ದಾರೆ, ಒಂದೊಳ್ಳೆ ಟೈಮಲ್ಲಿ ಬರೋವಂಥ ಒಂದು ಸಾಂಗು. ನಮ್ಮ ಗಜರಾಮ ಸಿನಿಮಾಗೆ ಆ ಸಾಂಗು ತುಂಬ ಪ್ಲಸ್ ಆಯಿತು, ತುಂಬ ವೈರಲ್ ಕೂಡ ಆಯಿತು, ತುಂಬ ದೊಡ್ಡ ಮಟ್ಟದಲ್ಲಿ ಚೆನ್ನಾಗಾಯಿತು. ಅದೇ ಖುಷಿ ನಮಗೆ. ಅಂದರೆ ಗಜರಾಮನ ಒಂದು ಹುಡುಗಿ ಯಾವ ರೀತಿಲಿರಬೇಕು, ಒಂದು ಹಳ್ಳಿ ಹುಡುಗಿ, ಒಂದು ಶ್ರೀಮಂತರ ಮನೆ ಮಗಳು ಯಾವ ರೀತಿ ಇರಬೇಕು, ಅದೇ ರೀತಿ ತಪಸ್ವಿನಿ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಅಂದರೆ ತುಂಬ ಕಮ್ಮಿ ಮಾತುಕತೆ ಇರುತ್ತೆ. ಅಂದರೆ ಹಳ್ಳಿಗಳಲ್ಲಿ ನಿಮಗೆ ಸಿಟಿಲಿ ಮಾತಾಡೋ ಥರ ಮಾತಾಡೋಕ್ಕಾಗಲ್ಲ, ಅವ್ರಿಗೆ ಒಂದಷ್ಟು ಲಿಮಿಟೇಷನ್ಸ್ ಇರುತ್ತೆ. ಆ ಮೈನ್ಯೂಟ್ ವರ್ಕ್ನ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಬ್ಯಾಂಗ್ಳೂರಿಗೆ ಬಂದಮೇಲೆ ಬೇರೆ ಥರದ್ದೇ ಒಂದಷ್ಟು ಸ್ಟೋರಿಗಳಲ್ಲಿ ಚೇಂಜಸ್ ಇರುತ್ತೆ. ಎಲ್ಲದಕ್ಕೂ ಆ್ಯಪ್ಟ್ ಆಗಿದ್ದಾರೆ, ತುಂಬ ಚೆನ್ನಾಗಿ ಕೂಡ ಮಾಡಿದ್ರು ತಪಸ್ವಿನಿ. ಖಂಡಿತವಾಗ್ಲೂ ಅದು ಸಿನಿಮಾ ನೋಡಿದ ತಕ್ಷಣ ಗೊತ್ತಾಗುತ್ತೆ ಸರ್. ಫ್ರೈಡೇ ಫಸ್ಟ್ ಶೋಲ್ಲೇ ಗೊತ್ತಾಗ್ಬಿಡುತ್ತೆ. ಅಂದರೆ ಬೇಕಾಗತ್ತೆ, ಇವತ್ತು ಬೇಕಲ್ಲ, ಒಳ್ಳೆ ಕತೆಗೆ ಏನಾದರೂ ಬೇಕಲ್ಲ. ಸೊ ಅವನು ರಾಮನ, ಅವನು ರಾವಣನ, ಅದೆಲ್ಲ ಗೊತ್ತಾಗತ್ತೆ. ಆ್ಯಕ್ಚುಲಿ ಇದಕ್ಕೆ ಜಿಮ್ ಬಾಡಿ ಥರ ಬೇಕಾಗಲ್ಲ. ನಿಮಗೆ ಪ್ರಾಪರ್ 6 ಪ್ಯಾಕ್ ಇಟ್ಕೊಂಡು ನಾವು ಆ ಥರದ್ದು ಒಂದು ಬಾಡಿ ಇಟ್ಕೊಂಡು ನಾವು ಈ ಥರ ರೆಸ್ಲಿಂಗ್ ಸಿನಿಮಾ ಮಾಡೋಕ್ಕಾಗಲ್ಲ. ಗಜರಾಮ ಬಂದು ರೆಸ್ಲಿಂಗ್ ಬೇಸ್ ಸಿನಿಮಾ ಆಗಿರೋದ್ರಿಂದ ಆ ಪೈಲ್ವಾನ್ಗಳ ಬಾಡಿ ಶೇಪೇ ಬೇರೆ ಥರ ಇರುತ್ತೆ. ಸ್ವಲ್ಪ ಹೊಟ್ಟೆ ಇರುತ್ತೆ ಅವ್ರಿಗೆ, ಶೋಲ್ಡರು ಎಲ್ಲ ಬ್ರಾಡ್ ಇರುತ್ತೆ, ಥೈಸ್ ಹೆವಿ ಸ್ಟ್ರಾಂಗ್ ಇರುತ್ತೆ ಅವರು. ಸೊ ಅದೇ ಥರ ಮಾಡಬೇಕಾಗತ್ತೆ. ಪ್ಲಸ್ ನಾನು ಮಟ್ಟಿ ಕುಸ್ತಿನ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಕೂಡ ಮಾಡಿದೆ. ಸೊ ಅದಾದಮೇಲೆ ಮ್ಯಾಟ್ ಕುಸ್ತಿ ಕೂಡ ಪ್ರಾಕ್ಟೀಸ್ ಮಾಡಿದೆ. ಅದಾದಮೇಲೆ ನಾವು ಸಿನಿಮಾನ ಶೂಟ್ ಮಾಡೋಕ್ಕೆ ಹೋಗಿದ್ದು. ಆಡಿಯನ್ಸ್ ಒಳ್ಳೆ ಸಿನಿಮಾ ಬಂದಾಗ ಯಾವತ್ತೂ ಮೋಸ ಮಾಡಿಲ್ಲ ಸರ್. ಯಾಕೆ 2024 ಮ್ಯಾಕ್ಸ್ ಬಂತಲ್ಲ, ಮ್ಯಾಸಿವ್ ಆಗಿ ಹಿಟ್ಟಾಯಿತು. ಒಳ್ಳೆ ಆಡಿಯನ್ಸು, ತುಂಬ ಜನ ಥಿಯೇಟರ್ಗೆ ಬಂದರು. ಆ್ಯಕ್ಚುಲಿ ಒಳ್ಳೆ ಸಿನಿಮಾಗೆ ಯಾವತ್ತೂ ಜನ ಮೋಸ ಮಾಡಿಲ್ಲ. ಅದು ಒಳ್ಳೆ ಸಿನಿಮಾನ ನಾವು ತಲುಪಿಸೋದ್ರಲ್ಲೂ ನಾವು ಇದು ಮಾಡಬಾರ್ದು. ತುಂಬ ಚೆನ್ನಾಗಿ ಆಗುತ್ತೆ ಅಂತ ಕೂಡ ನಂಬಿಕೆ ಇದೆ. ಒಳ್ಳೆ ಕಂಟೆಂಟು ಕಮರ್ಷಿಯಲ್ ವೇಯಲ್ಲಿ ಏನೂ ಲೂಪೋಲ್ಸ್ ಇಲ್ಲದೆ ಸಿನಿಮಾ ಇತ್ತು ಅಂದರೆ 100% ಸಿನಿಮಾ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ಒಬ್ಬ ಬಂದರೆ ಆಗಲ್ಲ, ಎಲ್ಲರನ್ನೂ ಒಟ್ಟಿಗೆ ಬರೋಕ್ಕೆ ಹೇಳಿ ಉಸ್ತಾದ್.